ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಗವನ್ನ ಹಾಕಿ ಸಿಬ್ಬಂದಿ ಹೊರಗೆ ಹೋಗಿರುವಂತಹ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ನರ್ಸ್ಗಳಲ್ಲದೆ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೊಪ್ಪಳದ ಭಾಗ್ಯನಗರ ಪಟ್ಟಣ ಪಂಚಾಯತ್ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂತಹ ಘಟನೆ. ಗಾಯಗೊಂಡ ವ್ಯಕ್ತಿ ಹೆರಿಗೆಗೆ ಅಂತ ಬಂದಂತಹ ರೋಗಿಗಳು ಈಗ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆಸ್ಪತ್ರೆಯನ್ನ ಬಂದ್ ಮಾಡಿಕೊಂಡು ವೈದ್ಯರು ಹೊರ ಹೋಗಿದ್ದಾರೆ. ಹೀಗಾಗಿ ಆಸ್ಪತ್ರೆಗೆ ಬಂದಿರುವಂತಹ ಹೆರಿಗೆಗೆ ಬಂದಿರುವಂತಹ ಮಹಿಳೆಯರು, ಗಾಯಗೊಂಡಿರುವಂತಹ ಪೇಷಂಟ್ಸ್ ಹಾಗೂ ರೋಗಿಗಳು ಅತ್ಯಂತ ಆತಂಕದಲ್ಲಿದ್ದಾರೆ. ಮೀಟಿಂಗ್ ಇದೆ ಅಂತ ಹೇಳಿ ಕತೆ ಹೇಳಿಕೊಂಡು ಅಲ್ಲಿದ್ದಂತಹ ಸಿಬ್ಬಂದಿ, ವೈದ್ಯರು ಹಾಗೂ ಸಿಬ್ಬಂದಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ವೈದ್ಯ ಸಿಬ್ಬಂದಿ ಇಲ್ಲ ಹಾಗೂ ನರ್ಸ್ಗಳು ಕೂಡ ಇಲ್ಲ. ಹಾಗಾಗಿ ಚಿಕಿತ್ಸೆ ಸಿಗದೆ ಇದೀಗ ಸಾಕಷ್ಟು ಆತಂಕದ ಪರಿಸ್ಥಿತಿಯಲ್ಲಿ ರೋಗಿಗಳಿದ್ದಾರೆ. ಏನೋ ಮಂಜುಳಾ ಅನ್ನುವಂತಹ ಮಹಿಳೆ ಹೆರಿಗೆಗೆ ನಿನ್ನೆ ರಾತ್ರಿನೇ ಬಂದಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಹೆರಿಗೆಯಾಗಿದೆ. ಆದರೆ ಬೆಳಗ್ಗೆಯಿಂದ ಯಾರೂ ಕೂಡ ಅಲ್ಲಿ ಅವರನ್ನ ಟ್ರೀಟ್ ಮಾಡ್ತಾ ಇಲ್ಲ, ಅವ್ರನ್ನ ಅಟೆಂಡ್ ಮಾಡ್ತಾ ಇಲ್ಲ. ಸಾಕಷ್ಟು ರೋಗಿಗಳು ಆಸ್ಪತ್ರೆಗೆ ಬಂದು ವೈದ್ಯರಲ್ಲದೆ ಈಗ ವಾಪಸ್ ಹೋಗ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಸಂಪೂರ್ಣ ಖಾಲಿ ಹೊಡಿತಾ ಇದೆ. ವೈದ್ಯರಿಲ್ಲದೆ ಅಲ್ಲಿಗೆ ಬರ್ತಾ ಇರುವಂತಹ ರೋಗಿಗಳು ಅತ್ಯಂತ ಆತಂಕದ ಸನ್ನಿವೇಶದಲ್ಲಿದ್ದಾರೆ. ಅಲ್ಲಿ ಹೆರಿಗೆಗೆ ಬಂದಿರುವಂತಹ ಮಹಿಳೆಯರು ಕೂಡ ಇದ್ದಾರೆ. ಗಾಯಗೊಂಡು ಬಂದಿರುವಂತಹ ಆಕ್ಸಿಡೆಂಟ್ ಆದಂಥವರು ಕೂಡ ಬಂದಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಟೆಂಡ್ ಮಾಡೋಕೆ ನರ್ಸ್ಗಳಾಗಲಿ ಅಥವಾ ವೈದ್ಯರಾಗಲಿ ಯಾರೂ ಕೂಡ ಅಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅಲ್ಲಿ ಏನೋ ಮೀಟಿಂಗ್ ಇದೆ ಅಂತ ನೆಪವನ್ನು ಒಡ್ಡಿ ಪೇಷಂಟ್ಸ್ನ ಹಾಗೆ ಬಿಟ್ಟು ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು ಈಗ ರೋಗಿಗಳ ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲಿಗೆ ಬರ್ತಾ ಇರುವಂಥ ಚಿಕಿತ್ಸೆಗೆ ಅಂತ ಬರ್ತಾ ಇರುವಂತಹ ಜನ, ರೋಗಿಗಳು ಅಲ್ಲಿ ವೈದ್ಯರು ಇಲ್ಲದೆ ಚಿಕಿತ್ಸೆ ಸಿಗದೆ ಅಲ್ಲಿಂದ ಹಾಗೆ ವಾಪಸ್ ಆಗ್ತಿರುವಂಥ ಸನ್ನಿವೇಶ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಂತ ಬರುವಂಥ ಜನ ಈಗ ಚಿಕಿತ್ಸೆ ಸಿಗದೆ ವಾಪಸ್ ಹೋಗ್ತಾ ಇದ್ದಾರೆ. ಆಕ್ಸಿಡೆಂಟ್ ಆದವರು ಬರ್ತಾ ಇದ್ದಾರೆ, ರೋಗಿಗಳು ಬರ್ತಾ ಇದ್ದಾರೆ, ಹಾಗೆ ಹೆರಿಗೆಗೆ ಅಂತ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಅಲ್ಲಿ ಅಟೆಂಡ್ ಮಾಡೋಕೆ ಯಾರೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಅಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಯಾವುದದು? ನಿಜಕ್ಕೂ ಅಮರ್ ಪ್ರಸಾದ್, ಕೊಪ್ಪಳದ ಭಾಗ್ಯನಗರದಲ್ಲಿರ್ತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆ ಮಂಜುಳಾ ಗುಡ್ಲಾನೂರ್ ಎಂಬ ಓಜನಹಳ್ಳಿಯ ಮಹಿಳೆಗೆ ಹೆರಿಗೆಯಾದ ನಂತರ ಇಂದು ಮುಂಜಾನೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿ ಮೀಟಿಂಗ್ ಇದೆ ಅಂತ ನೆಪವೊಡ್ಡಿ ಬೀಗದ ಕೈಯನ್ನ ರೋಗಿಗಳ ಕೈ ಹತ್ರ ಕೊಟ್ಟು ಹೋಗಿದ್ದಾರೆ. ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿರ್ತಕ್ಕಂಥ ನರ್ಸ್ಗಳು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಕೀಲಿ ಹಾಕಿ ಹೊರಗಡೆ ಹೋಗಿದ್ದಾರೆ. ಆದ್ರೆ ಯಾವಾಗ ಮಾಧ್ಯಮಗಳಿಗೆ ವಿಷಯ ಗೊತ್ತಾಯ್ತು ಆಗ ಅದನ್ನ ಒಬ್ರು ನರ್ಸ್ ಕೂಡ ಆ ಪ್ರಾಥಮಿಕ ಆರೋಗ್ಯಕ್ಕೆ ಭೇಟಿ ಕೊಟ್ಟು ನಂತರ ಆ ಕೀಯನ್ನ ಓಪನ್ ಮಾಡ್ತಾರೆ. ಅಲ್ಲದೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೋಜನಹಳ್ಳಿ, ಭಾಗ್ಯನಗರ ಇಲ್ಲಿರ್ತಕ್ಕಂಥ ಸುಮಾರು ರೋಗಿಗಳು ಬಂದು ವಾಪಸ್ ಆಗ್ತಿದ್ದಾರೆ. ಅಪಘಾತಕ್ಕೊಳಗಾಗಿರ್ತಕ್ಕಂಥ ಮಂಜುನಾಥ್ ಕೂಡ ಒಂದು ಸುಮಾರು 3 ಗಂಟೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂದೆ ಕಾದಿದ್ದಾನೆ. ಯಾವ ಒಬ್ಬ ವೈದ್ಯರು ಕೂಡ ಬರಲಿಲ್ಲ. ಈಗ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ಎಂಬ ನರ್ಸ್ ಅನ್ನ ಕೇಳಿದಾಗ ನಾವು ಯಾವುದೇ ರೀತಿ ಇಲ್ಲಿ ವೈದ್ಯರು ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲಿ ಹೋಗಿದ್ದಾರೆ ಏನು ಗೊತ್ತಿಲ್ಲ. ಇವತ್ತು ರವಿವಾರ ಅವರಿಗೆ ಯಾವ ಮೀಟಿಂಗ್ ಇದೆ ಅನ್ನೋದನ್ನು ಆ ನರ್ಸ್ಗಳು ಖಚಿತಪಡಿಸಿಲ್ಲ. ಮತ್ತು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯರಾದ ಬಸಂತ್ ಕುಮಾರ್ ಪಾಟೀಲ್ ಕೂಡ ಯಾವುದೇ ಮಾಧ್ಯಮದವರ ಕರೆಯನ್ನ ಸ್ವೀಕರಿಸಿಲ್ಲ. TV9 ಕೂಡ ಅವರನ್ನು ಸಂಪರ್ಕಿಸಲು ಹಲವಾರು ಸಾರಿ ಪ್ರಯತ್ನ ಮಾಡಿತು. ಬಸಂತ್ ಕುಮಾರ್ ಪಾಟೀಲ್ ಅವರು ಕರೆಯನ್ನ ಸ್ವೀಕರಿಸಿಲ್ಲ. ರೋಗಿಗಳು ಸುಮಾರು 3 ಗಂಟೆ ಕಾಯ್ದ್ರು ಕೂಡ ಇದುವರೆಗೂ ಕೂಡ ಯಾವ ಒಬ್ಬ ವೈದ್ಯರು ಬಂದಿಲ್ಲ. ಕೇವಲ ಒಬ್ಬರೇ ಒಬ್ರು ನರ್ಸರು ಮಾತ್ರ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶಿವಕುಮಾರ್. ನಿಜಕ್ಕೂ ಕೂಡ ಅತ್ಯಂತ ಶೋಚನೀಯ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತಹ ವೈದ್ಯರು ಹಾಗೂ ಸಿಬ್ಬಂದಿಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ವರ್ತಿಸೋದು ನಿಜಕ್ಕೂ ಕೂಡ ಅವರು ಮಾಡ್ತಿರುವಂತಹ ವೃತ್ತಿಗೆ ದ್ರೋಹ ಬಗೆಯುವಂಥ ಕೆಲಸ. ಯಾಕಂತ ಹೇಳಿದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ಮೇಲೆ 100 ಜನ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಡವರೇ ಅಲ್ಲಿಗೆ ಬರ್ತಾ ಇರ್ತಾರೆ. ಖಾಸಗಿ ಆಸ್ಪತ್ರೆಗೆ ಹೋಗೋಕೆ ಶಕ್ತಿ ಯಾರಿಗಿರೋದಿಲ್ವೋ ಅಂಥವರೇ ಇಲ್ಲಿ ಚಿಕಿತ್ಸೆಗೆ ಅಂತ ಬರ್ತಾ ಇರ್ತಾರೆ. ಅಂಥವರನ್ನ ಟ್ರೀಟ್ ಮಾಡಬೇಕಾದಂತಹ ಸರ್ಕಾರದಿಂದ ಸಂಬಳವನ್ನು ಪಡೆದುಕೊಂಡು ಅಲ್ಲಿ ನೇಮಕಗೊಂಡಿರುವಂತಹ ವೈದ್ಯರು ಹಾಗೂ ಸಿಬ್ಬಂದಿ ಒಬ್ಬರೂ ಕೂಡ ಅಲ್ಲಿ ಇಲ್ಲದೆ ಮೀಟಿಂಗ್ ಇದೆ ಅಂತೇಳಿ ಹೋಗಿದ್ದಾರೆ. ಅದು ಯಾವ ಮೀಟಿಂಗ್, ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗ್ ಯಾವುದು, ಒಬ್ಬರನ್ನ ಕೂಡ ಇಲ್ಲಿ ನೋಡ್ಕೊಳ್ಳಿಕ್ಕೆ ಬಿಡದೆ ಹೋಗುವಂತಹ ಅನಿವಾರ್ಯತೆ ಏನಿತ್ತು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ.
ನಾವು ಆಸ್ಪತ್ರೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕೇವಲ ರೋಗಿಗಳು ಮಾತ್ರ ಅಲ್ಲಿದ್ದಾರೆ, ಒಬ್ಬರೇ ಒಬ್ಬ ವೈದ್ಯ ಸಿಬ್ಬಂದಿ ಕೂಡ ಅಲ್ಲಿ ಕಂಡು ಬರ್ತಾ ಇಲ್ಲ. ವೈದ್ಯರು ಕೂಡ ಇಲ್ಲ, ಹಾಗೆ ಶುಶ್ರೂಷಕರು ಕೂಡ ಅಲ್ಲಿ ಇಲ್ಲ, ಯಾರೂ ಕೂಡ ಇಲ್ಲ. ಸಂಪೂರ್ಣವಾಗಿ ಆಸ್ಪತ್ರೆ ಖಾಲಿಯಾಗಿದೆ. ಬಾಗಿಲನ್ನು ಎಳ್ಕೊಂಡು ಅಲ್ಲಿಂದ ತೆರಳಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಕೇಳಿದಕ್ಕೆ ಮೀಟಿಂಗ್ ಇದೆ ಅಂತ ಹೇಳಿ ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ರೋಗಿಗಳು ಅತ್ಯಂತ ಪರದಾಟವನ್ನು ನಡೆಸ್ತಾ ಇದ್ದಾರೆ, ಚಿಕಿತ್ಸೆ ಸಿಗದೆ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ.